ವೀಕ್ಷಕರೇ, ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹದೇವಸ್ವಾಮಿ.
ಆಗ್ತಾಯಿಲ್ಲ. ನನಗೆಲ್ಲ ಇವರೆಲ್ಲ 30-35 ವರ್ಷದ ಸ್ನೇಹಿತರುಗಳು. ನಾವು ಇವರೆಲ್ಲ ನಾವೇನು ನಿನ್ನೆ ಮೊನ್ನೆ ಸ್ನೇಹಿತರಲ್ಲ, ಚೈಲ್ಡ್ಹುಡ್ ಸ್ನೇಹಿತರುಗಳು. ನಿನ್ನೆ ಆರೋಗ್ಯ ಮೇಳ ಮತ್ತು ಉದ್ಯೋಗ ಮೇಳ ಎರಡೂ ಯಶಸ್ವಿಯಾಗಿ ಆಯಿತು. ಅದಕ್ಕೆಲ್ಲ ಕಾರಣ ಇವರೆಲ್ಲರೂ, ಎಲ್ಲ ನನ್ನ ಸ್ನೇಹಿತರುಗಳು, ನನ್ನ ಹಿತೈಷಿಗಳು ಎಲ್ಲ, ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರುಗಳು, ನಮ್ಮ ಪಕ್ಷದ ಮುಖಂಡರುಗಳೆಲ್ಲರೂ. ನಾನು ಮೈಸೂರು ನಗರದಲ್ಲೇ ಹುಟ್ಟಿ ಮೈಸೂರು ನಗರದಲ್ಲೇ ಬೆಳೀತಾ ಇರೋದು. ನನಗೆ ಚಿಕ್ಕ ಹುಡುಗ ಆಗಿದ್ದಾಗಿಂದನೂ ನಾನು ಇಡೀ ನಗರದಲ್ಲಿ ನನ್ನದೇ ಆದಂಥ ಸ್ನೇಹ ಬಳಗಗಳಿತ್ತು, ಸ್ನೇಹಿತರುಗಳಿದ್ದರು. ಮತ್ತು ಆ ವಿಶ್ವಾಸವನ್ನು, ಆ ಸ್ನೇಹವನ್ನು ನಾವು ಇವತ್ತುವರೆಗೆ ಕಾಪಾಡ್ಕೊಂಡು ಬಂದಿದ್ದೀವಿ. ಇವತ್ತು ನಮ್ಮ ಕುಮಾರಣ್ಣವರು ವಿಶೇಷವಾಗಿ ಪ್ರತಿ ವರ್ಷ ಅವ್ರ ಆಫೀಸ್ ಮುಂದೆ ಬರ್ತ್ಡೇ ಕಾರ್ಯಕ್ರಮವನ್ನು ಮಾಡ್ತಾರೆ ಅವರು. ಇದು ಹೆಚ್ಚು ಕಡಿಮೆ ಒಂದು 20 ವರ್ಷದಿಂದ ನಡೀತಾರೆ ಅಂಥದ್ದು. ಇದೇನು ಇವತ್ತು ನಿನ್ನೆ ಮೊನ್ನೆಯಿಂದ ಅಲ್ಲ. ಇದು ಅವರು ನಿನ್ನೆ ಆ ಕಾರ್ಯಕ್ರಮ ಮಾಡೋಕ್ಕಾಗದೇ ಇರೋದ್ರಿಂದ, ನಿನ್ನೆ ನಾನು ಅಲ್ಲಿ ಬ್ಯುಸಿ ಇದ್ದಿದ್ದರಿಂದ ಇವತ್ತು ಬೆಳಗ್ಗೆ ಇಲ್ಲಿ ಇಟ್ಕೊಂಡು, ಇಲ್ಲಿ ಎಲ್ರಿಗೂ ಊಟವನ್ನು ಇಟ್ಕೊಂಡು ನನಗಾಗಿ ಅವರು ಶ್ರಮ ಹಾಕಿ ಮತ್ತು ಅವರು ಪ್ರೀತಿಯಿಂದ, ವಿಶ್ವಾಸದಿಂದ ನನ್ನ ಹುಟ್ಟುಹಬ್ಬನ ಆಚರಣೆ ಮಾಡ್ತಾರೆ. ಅವರಿಗೆ ನಾನು ಆಭಾರಿಯಾಗಿರಲೇಬೇಕು. ಅವರೇನು ನನಗೇನು ಹೊರೆ ಅಂತ ಏನಿಲ್ಲ, ಅದು ಹೊರೆ ಆಗುವಂಥ ಪ್ರಮೇಯ ಬರೋದೇ ಇಲ್ಲ ನನಗೆ. ಎಲ್ಲರೂ ನನಗೆ ವಿಶ್ವಾಸಿಗಳು, ಸ್ನೇಹಿತರಾಗಿರೋದ್ರಿಂದ ಅದನ್ನ ಬದುಕಿರೋವ್ರಿಗೆ ಆ ವಿಶ್ವಾಸ, ಆ ಸ್ನೇಹವನ್ನು ಉಳಿಸ್ಕೊಬೇಕು ಅಂತ ಅನ್ನೋದು ನನ್ನ ಜವಾಬ್ದಾರಿ ಅಷ್ಟೇ. ಮೈಸೂರಿನ ಮೂಲೆ ಗಲ್ಲಿಗಳಲ್ಲಿ ಎಲ್ಲೋದ್ರೂ ಕೂಡ ಹರೀಶ್ ಗೌಡ್ರ ಕಟೌಟ್ ಪ್ರೀತಿ ಸಂಪಾದನೆ ಅಂದರೆ ಅದನ್ನೇ ಹೇಳೋದಿಲ್ಲ. ನಾನು ಚಿಕ್ಕ ಹುಡುಗ ಆಗಿದ್ದಾಗಲಿ ನಾನು ಎಲ್ಲರ ಜೊತೆಲೂ ಒಡನಾಟ ಇಟ್ಕೊಂಡಿದ್ದೆ, ಪ್ರೀತಿಯಿಂದ ಇದ್ದೆ. ಮತ್ತು ನಾನು ಯಾರನ್ನೂ ನಿಷ್ಠುರ ಮಾಡ್ಕೊಂಡಿಲ್ಲ ಇಲ್ಲಿವರೆಗೆ. ಮತ್ತು ನಾನು ಯಾರ ಮೇಲೂ ನಾನು ಕೋಪನೂ ಮಾಡ್ಕೊಂಡಿಲ್ಲ. ನನ್ನದೇ ಆದಂಥ ದಾಟಿಲಿ ನಾನು ಎಲ್ಲರನ್ನೂ ವಿಶ್ವಾಸವಾಗಿ ಇಟ್ಕೊಂಡಿರುವಂಥದ್ದು. ಮತ್ತು ಎಲ್ಲರೂ ನನ್ನ ಕಂಡ್ರೆ ವಿಶ್ವಾಸವಾಗವರೆ, ಪ್ರೀತಿ ಆಗೋರೆ. ಅದೇ ನನಗೆ ಆ ತಾಯಿ ಚಾಮುಂಡೇಶ್ವರಿಯ ಶ್ರೀರಕ್ಷೆ ಮತ್ತು ಆ ಭಗವಂತನ ಕೃಪೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದಾಖಲೆ ಪ್ರಮಾಣದಲ್ಲಿ ನಿನ್ನೆ ಉದ್ಯೋಗ ಮೇಳ ಮತ್ತು ಆರೋಗ್ಯ ಶಿಬಿರ ಆಗಿದೆ. ಒಂದು ಸಾರ್ಥಕ ಆಗ್ತಾ ಇದೆ ಇಲ್ಲ, ಇದು ಉದ್ಯೋಗ ಮೇಳ ನಾನು ಹೆಚ್ಚು ಕಡಿಮೆ 2008ರಿಂದ ಮಾಡ್ತಾಯಿದ್ದೆ. ನಾನು ನಮ್ಮ ಸ್ನೇಹಿತರುಗಳೆಲ್ಲರನ್ನೂ ಸೇರಿ ಅದನ್ನು ಈ ಬಾರಿ ಮುಂದುವರಿಸಿದ್ವಿ. ಈ ಬಾರಿ ಯಶಸ್ವಿಯಾಗಿ ಹೆಚ್ಚು ಕಡಿಮೆ 108 ಕಂಪ್ನಿಗಳು ಬಂದಿತ್ತು. ಮತ್ತು ಆರೋಗ್ಯ ಮೇಳದಲ್ಲಿ 600ಕ್ಕಿಂತ ಹೆಚ್ಚು ಮಿಗಿಲು ಡಾಕ್ಟ್ರುಗಳು ಬಂದಿದ್ದರು. 58 ಹಾಸ್ಪಿಟ್ಲುಗಳು ಬಂದಿತ್ತು. ಹಾಗಾಗಿ ಎರಡೂ ಯಶಸ್ವಿಯಾಗಿ ನಿನ್ನೆ ನಡೆದಿದೆ. ಮತ್ತು ಅದನ್ನು ನಮ್ಮ ಕ್ಷೇತ್ರದ ಜನರು ಮತ್ತು ನಮ್ಮ ಮೈಸೂರು ಜಿಲ್ಲೆಯ ಜನರು ಮತ್ತು ಅಕ್ಕಪಕ್ಕದ ಜಿಲ್ಲೆ ಜನರನ್ನು ಅದನ್ನು ಉಪಯೋಗಿಸ್ಕೊಂಡಿದ್ದಾರೆ. ನನಗೆ ಸಂತೋಷ ಆಗಿದೆ. ನಮ್ಮ ಸ್ನೇಹಿತರುಗಳು ಸಾರ್ಥಕವಾದಂಥ ಕೆಲಸವನ್ನು ಮಾಡಿದ್ದಾರೆ ಅಂತ ಅನ್ನೋದು ನನಗೆ ಖುಷಿ. ಯಾರ್ಯಾರು ಇದಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕಾರ ಕೊಟ್ಟಿದ್ರು ಅವ್ರಿಗೆಲ್ರಿಗೂ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಧನ್ಯವಾದಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು. ಇಲ್ಲ, ಹರೀಶ್ ಗೌಡ್ರ ಅಭಿಮಾನಿಗಳು ಇದೇ ರೀತಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನು ಮುಂದೂ ಇದೇ ಥರ ಮಾಡ್ಕೊಂಡು ಹೋಗಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಎಲ್ಲರಿಗೂ ಒಳ್ಳೆಯದಾಗಲಿ. ಅವ್ರು ಇನ್ನೂ ಈ ಥರ ಒಳ್ಳೆಯ ಕೆಲಸಗಳು ಮಾಡಲಿ. ನೆನ್ನೆ ಮಾಡಿರೋ ಆರೋಗ್ಯ ಮೇಳ, ಉದ್ಯೋಗ ಮೇಳ ಇದೇ ಥರ ಮಾಡ್ತಾ ಇರಲಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂದ್ಬಿಟ್ಟು ಆಶಿಸ್ತೀನಿ ನಾನು. ಈ ನಾಡು ಕಂಡ ಅತ್ಯಂತ ಸರಳ ಸಜ್ಜನಿಕೆ ಹೆಸರಾದಂಥ ಮತ್ತೊಂದು ಹೆಸರೇ ಕೆ ಹರೀಶ್ ಗೌಡ್ರು. ಅವರ ಆತ್ಮೀಯ ಸ್ನೇಹಿತರಾದ ನಮ್ಮ ಗುರುಗಳಾದ ಕುಮಾರಣ್ಣವರು ಇವತ್ತಿನ ಸಂದರ್ಭದಲ್ಲಿ ಇವರೆಲ್ಲ ಕರೆದು ಕೇಕ್ ಕಟ್ ಮಾಡಿಸಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ತುಂಬ ಹೃದಯದಿಂದ ಹೇಳಿದ್ದಾರೆ. ಎಲ್ರಿಗೂ ನಮಗೆ ಸಂತೋಷ ಆಗಿದೆ, ಅವ್ರಿಗೂ ಸಂತೋಷ ಆಗಿದೆ ಅಂತ ತಿಳ್ಕೊತೀವಿ. ಜನಪ್ರಿಯ ಶಾಸಕರಾದ ಹರೀಶ್ ಗೌಡ್ರು ಮತ್ತು ಈ ಕ್ಷೇತ್ರದ ಮನೆ ಮಗ ಅಂತ ಹೇಳ್ಬೋದು. ನಿನ್ನೆ ನಡೆದಂಥ ಕಾರ್ಯಕ್ರಮ ಅತ್ಯಪೂರ್ವವಾಗಿ ಚೆನ್ನಾಗಿ ನಡೆಸ್ಕೊಬತ್ತು. ಆರೋಗ್ಯ ಮೇಳ ಇರ್ಬೋದು, ಇದು ಉದ್ಯೋಗದ್ದು ಇರ್ಬೋದು, ಭಾರಿ ಅಚ್ಚುಕಟ್ಟಾಗಿ ಮಾಡ್ಕೊಬಂದರು. ಇನ್ನೂ ಮುಂದಿನ ದಿನಗಳಲ್ಲಿ ಆ ತಾಯಿ ಆಶೀರ್ವಾದ ಕೊಡ್ತಾರೆ. ಇನ್ನೂ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಣ ಮಾತಾಡ ಸರ್, ನಿಮ್ಮ ಆತ್ಮೀಯರ ಬರ್ಡೇ ಇವತ್ತು. ಹೌದು.
ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಅದು ನೆನೆ ಇಲ್ಲ. ಇವತ್ತಿಗೂ ಅಲ್ಲಿ ಜನ ಕ್ರೌಡ್ ಸಿಕ್ಕಾಬಿಟ್ಟು ಹಾಗೆ ಅಂತ ಇವತ್ತು ಮಾಡ್ತಾ ಇದ್ದೀರಿ, ಏನು ತರಿಸಿದೆ ಸರ್? ಹೌದು. ನಿನ್ನೆ ಯಾಕೆ ಅಂತ ಅಂದರೆ ಉದ್ಯೋಗ ಮೇಳ ಮತ್ತು ಆರೋಗ್ಯ ಶಿಬಿರ ಎಲ್ಲ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ಸೊ ಅಲ್ಲಾಗಲ್ಲ ಅಂತ ಹೇಳಿ ನಿನ್ನೆ ಕಾರ್ಯಕ್ರಮನೂ ಯಶಸ್ವಿಯಾಗಿ ಆಗಿದೆ. ಸೊ ಅವ್ರಿಗೆ ಪ್ರತಿ ವರ್ಷ ಇದೇ ರೀತಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇನ್ನೂ ಮುಂದೆ ಮಾಡ್ಕೊಂಡು ಬರಲಿ. ಈ ಬರೀ ಕ್ಷೇತ್ರದ ಜನತೆಗೆ ಮಾತ್ರ ಅವರು ಸೀಮಿತ ಆಗಿರಬಾರ್ದು, ಇಡೀ ಜಿಲ್ಲೆ ಜನತೆಗೆ ಸೇವೆ ಮಾಡೋವಂಥ ಅವಕಾಶ ಬರಲಿ ಅಂತ ಹೇಳಿ ನಾನು ಕೇಳ್ಕೊತೀನಿ ಈ ಸಂದರ್ಭದಲ್ಲಿ. ಮತ್ತು ನಿನ್ನೆ ತುಂಬ ಅಲ್ಲಿ ಕ್ರೌಡ್ ಸಿಕ್ಕಾಬಿಟ್ಟೆ ಇತ್ತು. ಅದರಿಂದ ಇವತ್ತು ನಾವು ಇಲ್ಲಿ ವರ್ಷ ಮಾಡ್ತೀವಿ. ನಾವಿಲ್ಲಿ ಪ್ರತಿ ವರ್ಷ ನಾವು ನಮಗೆ ಬಾಳ್ಯದ ಗೆಳೆಯರು ಅವರು ಒಂದು 35 ವರ್ಷದಿಂದ ನಮ್ಮ ಸ್ನೇಹಿತರಿದ್ದಾರೆ, ಅವ್ರು ಶಾಸಕರಾಗಿದ್ದಾರೆ, ಅವ್ರ ಜೊತೆಯಲ್ಲಿ ನಾವು ಇದ್ದೀವಿ. ಪ್ರತಿ ವರ್ಷ ನಾವು ಅವ್ರ ಬರ್ತಡೇನ ಇದೇ ರೀತಿಯಲ್ಲಿ ಆಚರಣೆ ಮಾಡಿಕೊಂಡು ಬಡವರಿಗೆ ಮತ್ತು ಹಸಿದವರಿಗೆ ಅನ್ನ ಇದು ಮಾಡಿಕೊಂಡು ಊಟ ಕೊಟ್ಕೊಂಡು ನಾವು ಇದೊಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹೌದೌದು. ಇಲ್ಲ ಆಗ ಹೆಂಗಿದ್ವಿ, ಈಗಲೂ ಅವ್ರು ಶಾಸಕರಾದರೂ ಅದೇ ರೀತಿಯಲ್ಲಿ ಇದ್ದೀವಿ. ಅದರಲ್ಲಿ ಏನು ಹೆಚ್ಚು ಕಡಿಮೆ ಏನಿಲ್ಲ. ಅವ್ರು ಶಾಸಕರಾಗಾರೆ ಅಂತ ಹೇಳಿ ಅದರಲ್ಲಿ ಅಥವಾ ನಾನತ್ವ ಅದು ಆ ಥರ ಎಲ್ಲ ಏನಿಲ್ಲ. ನಾವು ಅವಾಗ ಹೆಂಗಿದ್ವಿ ಇವಾಗಲೂ ಹಂಗೆ ಇದ್ದೀವಿ, ಈಗಲೂ ಹಂಗೆ ಮಾತಾಡ್ತೀವಿ. ಅವಾಗ ಹೆಂಗೆ ಮಾತಾಡ್ತಾ ಇದ್ವಿ ಇವಾಗಲೂ ಹಂಗೆ ಮಾತಾಡ್ತೀವಿ. ಅದು ನೀವು ನೋಡಿದ್ದೀರಲ್ಲ. ಇಲ್ಲ, ಸ್ವಲ್ಪ ಒರಟು ಸ್ವಭಾವ ಜಾಸ್ತಿ, ಆದರೆ ಮನಸ್ಸು ಮಾತ್ರ ಭಾಳ ಸ್ಮೂತ್ ಇದೆ. ಎಲ್ಲದಕ್ಕೂ ಸ್ಪಂದಿಸ್ತಾರೆ, ಕ್ಷೇತ್ರದ ಜನತೆಗೆ ಸ್ಪಂದಿಸ್ತಾರೆ. ಹೌದೌದು, ನಾವು ಬೆನ್ನೆಲುಬಾಗಿದ್ದೀವಿ, ಇನ್ನು ಮುಂದೆನೂ ಇರ್ತೀವಿ. ನಾವು ಯಾವಾಗಲೂ ಇರ್ತೀವಿ. ಹೌದೌದು, ದಿನೇಶ್ ಅವ್ರದ್ದು ಹುಟ್ಟಿದ ಅವರು ನಮಗೆ ಚೈಲ್ಡ್ಹುಡ್ ಫ್ರೆಂಡೇನೆ. ಸುಮಾರು 40 ವರ್ಷದಿಂದ ನನಗೆ ದಿನೇಶ್ ಅವರು ಫ್ರೆಂಡ್ ಇದ್ದಾರೆ, ಚಿಕ್ಕ ಹುಡುಗರಿಂದನೂ ಫ್ರೆಂಡೇನೆ. ಸೊ ಅವರೂ ಬೆಳೆದಿದ್ದಾರೆ, ಮಾರ್ಕೆಟ್ ಅಧ್ಯಕ್ಷರಾಗಿದ್ದಾರೆ. ಒಳ್ಳೇದಾಗಲಿ, ಅವ್ರಿಗೂ ಒಳ್ಳೇದಾಗಲಿ. ಇಲ್ಲ, ಹರೀಶ್ ಗೌಡ್ರಿಗೆ ಕಿವಿ ಮಾತು ಹೇಳೋಂಥದ್ದು ಏನಿಲ್ಲ, ಅವರೇ ಎಲ್ಲ ಮಾಡ್ತಾ ಇದ್ದಾರೆ. ಆದರೆ ಒಳ್ಳೇದಾಗಲಿ ಅವರಿಗೆ. ಮುಂದೆ ಅದೇ ನಾನು ಹೇಳಿದ್ನಲ್ಲ, ಜಿಲ್ಲೆಗೆ ಸೇವೆ ಮಾಡೋಂಥ ಒಂದು ಅವಕಾಶ ಬರಲಿ ಅಂತ ಹೇಳಿ ಕೇಳ್ಕೊಂತೀನಿ ನಾನು. ಅದು ಆಮೇಲೆ ಹೇಳ್ತೀನಿ ನಾನು. ಇಲ್ಲ, ಅದೇ ಜಿಲ್ಲೆಗೆ ಅಂತಂದ್ರೆ ಅರ್ಥ ಆಗುತ್ತಲ್ಲ ನಿಮ್ಗೆ. ಜಿಲ್ಲೆ ಜನತೆಗೆ ಸೇವೆ ಮಾಡೋ ಅವಕಾಶ ಅಂತ ಅಂದ್ರೆ ಅದು ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲ ಬಾಯ್ಬಿಟ್ಟು ಈಗ ಹೇಳಲ್ಲ, ಮುಂದೊಂದು ದಿವಸ ಹೇಳ್ತೀವಿ ನಾವು. ಇದೆಲ್ಲ ಆಗ್ಬೋದು, ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಆಗಲ್ಲ ಅಂತ ಹೇಳಿ ಏನು ಹೇಳಕ್ಕಾಗಲ್ಲ. ಮುಂದೊಂದು ದಿವಸ ಖಂಡಿತ ಇದೇ ತರ ಸೇರಿಸಿದಾಗ ಖಂಡಿತ ಆಗುತ್ತೆ. ಯಾಕೆಂತಂದ್ರೆ ನಾವೆಲ್ಲ ಒಟ್ಟಿಗಿದ್ದೀವಿ, ಖಂಡಿತ ಆಗುತ್ತೆ, ನಮಗೂ ಒಳ್ಳೇದಾಗುತ್ತೆ. ಅಲ್ಲ, ನೋಡಿ ಯಾವ್ದು ಎಲ್ಲಿ ಚಾನ್ಸ್ ಸಿಗುತ್ತೆ ಅಲ್ಲಿ ಅಂತ ಹೇಳಿ. ಸರ್, ಬಹಳ ದೊಡ್ಡ ಮಟ್ಟದ ಅರಸು ರೋಡಲ್ಲಿ ನೋಡಿದ್ರೆ ಎಲ್ಲಿ ನೋಡಿದ್ರೆ ಹರೀಶ್ ಗೌಡ ಕಟ್ಟಾಡ್ಕೊಳ್ಳೋ ನಿಮ್ದೆ ಆತ್ಮೀಯರು ಬೇರೆ. ಹೌದು ಸರ್. 53ನೇ ದೊಡ್ಡ ಮಟ್ಟದ ಕಾರ್ಯಕ್ರಮ. ಇವತ್ತು ಕಲ್ಲೂರು ನೀವು ಸನ್ಮಾನ ಮಾಡಿದ್ರೆ ಊಟ ಎಲ್ಲ ಆಗ್ತಾ ಇದ್ದೀರಿ, ಏನು ಅನಿಸಿದೆ ಸರ್? ಸರ್, ಏನಂದರೆ ನಮ್ಮ ಚಾಮರಾಜ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಕೆ ಹರೀಶ್ ಗೌಡ್ರದ್ದು ಈ ಸಾರಿ ಆಗಿದೆ ಅಂತ ಹುಟ್ಟುಹಬ್ಬ ಒಂದು ದಾಖಲೆ ಅಂತ ಮೈಸೂರಿಗೆ ಹೇಳ್ಬೋದು. ಯಾಕೆ ಅಂದರೆ ಪ್ರತಿಯೊಬ್ಬರಿಗೂ ನಾನಾ ರೀತಿ ನಾನಾ ಉದ್ಯೋಗ ಮೇಳದಿಂದ ಹಿಡ್ದು ಕೆಲವೊಂದು ಅವರ ಒಂದು ಏನು ಮಾಡಬೇಕು ಅವರು ತೋರಿಸ್ದೆ ಅದನ್ನೆಲ್ಲ ಈ ಸರಿ ಅವರು ದಾನ ಧರ್ಮ ಆ ರೂಪದಲ್ಲಿ ಕೊಟ್ಟಿದ್ದಾರೆ. ಬಟ್ ಏನು ಹೇಳ್ಕೊಳ್ಳಲ್ಲ ಅವರು, ಅಂಥ ದೊಡ್ಡ ವ್ಯಕ್ತಿ. ಅದರಲ್ಲಿ ಏನಂದರೆ ನಮ್ಮ ಸ್ನೇಹಿತರುಗಳೆಲ್ಲ ಜೊತೆಗೆ ಸೇರಿ ಎಲ್ಲ ಇವತ್ತು ನೋಡಿ ಕುಮಾರಣ್ಣನ ಆಫೀಸಲ್ಲಿ ಇವತ್ತು ಇದು ಬರ್ಡೇ ವಿಶಸ್ ನೆನ್ನೆ ಸಿಕ್ಕಾಬಡೆ ಜನ ಸರ್ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಅವರು ಬೇಡ ನೆನ್ನೆ ಅಂದ್ಬಿಟ್ಟು ನಾವು ಇವತ್ತಿಗೆ ಅಂದ್ಕೊಂಡಿದ್ವಿ. ಇವತ್ತು ಸಂಜೆ ನಮ್ಮ ಸ್ನೇಹಿತರು ಜಾಕೀರ್ ಬೈ ಆಫೀಸಲ್ಲಿ ಹಮ್ಮಿಕೊಂಡಿದ್ದಾರೆ. ಅಲ್ಲೂ ಸೀರೆ ವಿತರಣೆ ಮತ್ತು ಭಾಳ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ. ಅವರಿಂದ ಸರ್ ನಾವೆಲ್ಲ ಇದ್ದೀವಿ. ನಾವು ಯಾವತ್ತೂ ಅವ್ರ ಜೊತೆ ಹೋಗಿ ಇರ್ತೀವಿ ಸರ್, ಕೊನೆವರೆಗೂ ಒಳ್ಳೆಯದಾಗಬೇಕು ಸರ್ ಅವರಿಗೆ. ಸರ್ ಖಂಡಿತ ಇದೆ ಸರ್. ಇಂಥ MLA ಅವರುಗಳಿದ್ರೆ ನಮ್ಮಂಥವ್ರು ನಮ್ಗಿಂತ ಇನ್ನೂ ಕೆಳಗಿರೋಂಥವ್ರು ಇನ್ನೂ ಮೇಲಿನಂಥವ್ರು ಭಾಳ ಒಳ್ಳೇದಾಗುತ್ತೆ ಸರ್. ಬಿಸ್ನೆಸ್ ಮ್ಯಾನ್ಗಳು ನಾವು ಆ್ಯಕ್ಚುಲಿ ನಮಗೆಲ್ಲ ಭಾಳ ಸಪೋರ್ಟಿವ್ ಆಗಿದ್ದಾರೆ, ಯಾವತ್ತೂ ಇರ್ತಾರೆ ಸರ್. ಮೈಸೂರಲ್ಲಿ ಇದುವರೆಗೂ ಯಾವ ಶಾಸಕರು ಕೂಡ ಇಷ್ಟೊಂದು ಅದ್ದೂರಿಯಾಗಿ ಮತ್ತೆ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬ ಆಚರಿಸ್ಕೊಂಡಿಲ್ಲ? ಇಲ್ಲ ಸರ್, ಯಾವ ಶಾಸಕರಿಗೂ ನಾವಂತೂ ನೋಡೇ ಇಲ್ಲ ಸರ್. ಆ್ಯಕ್ಚುಲಿ ನಾವು ಇಲ್ಲೇ ಬರ್ತಿರೋದ್ರಿಂದ ಯಾವ ಶಾಸಕರ ವಿಚಾರದಲ್ಲಿ ನಾವು ನಮ್ಮ ಕ್ಷೇತ್ರದಲ್ಲಿ ಆಚರಿಸ್ಕೊಂಡಿರೋದು ನೋಡಿಲ್ಲ ಸರ್. ಬೇರೆ ಕ್ಷೇತ್ರದಲ್ಲಿ ನನಗೆ ಗೊತ್ತಿಲ್ಲ, ಬಟ್ ನಮ್ಮ ಕ್ಷೇತ್ರದಲ್ಲಿ ನನಗೆ ಮಾಡ್ಕೊಂಡಿರ್ತಾರೆ ಸರ್. ಹೌದು ಸರ್. ಸರ್ ಹೇಳಿದ್ನಲ್ಲ ಸರ್, ಇನ್ನೂ ತುಂಬ ಅವ್ರು ಇರೋ ತನಕ ಈ ಟರ್ಮ್ ಅವರು ಅವ್ರ ಮನೆಗೆಲ್ಲ ಇದೇ ಟರ್ಮ್ ನಡೀತಾ ಇರುತ್ತೆ ಸರ್. ಸರ್ ನಾವು ನನಗೆ ಗೊತ್ತಿರಂಗೆ ನನಗೆ ಅವರು ಮಿನಿಸ್ಟರ್ ಆಗ್ಬಿಟ್ರೆ ಅದರಂಥ ಖುಷಿ ಯಾವುದೂ ಇಲ್ಲ ಸರ್.
100% ಆಗುತ್ತೆ ಸರ್, 100% ಆಗುತ್ತೆ ಸರ್. ಯಾಕೆಂದರೆ ಅವರ ವರ್ಚಸ್ಸು, ಅವರ ಶ್ರಮ, ಅವರ ಸ್ನೇಹಜೀವಿ, ಎಲ್ಲರ ಜೊತೆ ದೊಡ್ಡವರಾಗ್ಬೋದು, ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಆಗ್ಬೋದು, ಡಿ ಕೆ ಶಿವಕುಮಾರ್ ಸಾಹೇಬ್ರ ಜೊತೆ ಆಗ್ಬೋದು, ಭಾಳ ಒಡನಾಟ ಇದೆ. ಆದ್ದರಿಂದ 100% ಮಾಡೇ ಮಾಡ್ತಾರೆ. ಆ ನಂಬಿಕೆ ನಮ್ಮಲ್ಲಿ ಎಲ್ಲರಿಗೂ ಇದೆ ಸರ್. ಒಳ್ಳೆಯದಾಗುತ್ತೆ ಸರ್. ಥ್ಯಾಂಕ್ ಯು.